ಇನ್ನು ಡಿಜಿಪಿ ಸತ್ಯನಾರಾಯಣ ರಾವ್ ಭೇಟಿ ಹಿಂದೆ ಸಂಶಯ ಈಗ ವ್ಯಕ್ತವಾಗ್ತಾ ಇದೆ. ಡಿಜಿಪಿ ಸತ್ಯನಾರಾಯಣ ರಾವ್ ಸಾಕ್ಷ್ಯ ನಾಶಪಡಿಸುವಂತಹ ಸಂಶಯವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಸಾಕ್ಷ್ಯವನ್ನ ನಾಶಪಡಿಸೋಕೆ ಅಂತಾನೆ ಪರಪ್ಪನ ಅಗ್ರಹಾರಕ್ಕೆ ಅವರು ಭೇಟಿ ನೀಡಿರುವಂತಹ ಶಂಕೆಯನ್ನ ಈಗ ವ್ಯಕ್ತಪಡಿಸಲಾಗ್ತಾ ಇದೆ. ಮಾಧ್ಯಮಗಳಿಗೆ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ಕೊಡದೆ ಅವರು ವಾಪಸ್ ಆಗಿದ್ದಾರೆ. ಶಶಿಕಲಾಗೆ ಬಿಳಿ ಬಟ್ಟೆಯನ್ನ ತೊಡಿಸಿ ಸಮವಸ್ತ್ರದಲ್ಲಿರುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೈಲಿನ ಎಲ್ಲಾ ಸಿಸಿಟಿವಿ ವರ್ಕ್ ಆಗುವಂತೆ ನೋಡಿಕೊಳ್ಳಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲು ಅಧೀಕ್ಷಕ ಕೃಷ್ಣ ಕುಮಾರ್ಗೆ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ತೆಲಗಿಗೂ ಕೂಡ ಯಾವುದೇ ವಿಶೇಷ ಭದ್ರತೆ ಇಲ್ಲದೆ ಸಹಜ ಸ್ಥಿತಿಯಲ್ಲಿ ಇಡುವಂತೆ ಸೂಚನೆಯನ್ನ ಕೊಡಲಾಗಿದೆ. 7 ಮತ್ತು 8ನೇ ಗೇಟ್ನ ಸಿಸಿಟಿವಿಯನ್ನ ಸರಿಪಡಿಸುವಂತೆ ಕೂಡ ಜೈಲಿನ ಸಿಬ್ಬಂದಿಗೆ ಸತ್ಯನಾರಾಯಣ ರಾವ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಜೈಲಿನ ಎಲ್ಲ ವ್ಯವಸ್ಥೆಗಳನ್ನ ಸಹಜವಾಗಿ ಇಡುವಂತೆ, ಇರುವ ಎಲ್ಲ ವ್ಯವಸ್ಥೆಗಳನ್ನ ಸರಿಪಡಿಸುವಂತೆ ಸಿಬ್ಬಂದಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೈಲಿನ ಆವರಣ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಅನ್ನುವಂತಹ ಒಂದು ಆದೇಶವನ್ನ ಕೂಡ ಕಾರಾಗೃಹ ಡಿಜಿ ನೀಡಿದ್ದಾರೆ. ತನಿಖಾ ತಂಡ ಏನು ಸಿದ್ದರಾಮಯ್ಯ ನೇಮಕ ಮಾಡಿದ್ದಾರೆ ಮುಖ್ಯಮಂತ್ರಿಗಳು, ಆ ತನಿಖಾ ತಂಡ ಬಂದು ಇಲ್ಲಿ ವಿಚಾರಣೆಯನ್ನ ತನಿಖೆಯನ್ನ ಆರಂಭಿಸುವಷ್ಟರಲ್ಲಿ ಎಲ್ಲವನ್ನ ಕೂಡ ಸರಿಪಡಿಸಿ ವ್ಯವಸ್ಥಿತವಾಗಿ ಇಡಿ ಅನ್ನುವಂತಹ ಸೂಚನೆಯನ್ನ ಡಿಜಿ ಸತ್ಯನಾರಾಯಣ ರಾವ್ ಅವರು ಪರಪ್ಪನ ಅಗ್ರಹಾರ ಭೇಟಿಯ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿಗೆ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಅಂದ್ರೆ ಏನು ಡಿಐಜಿ ರೂಪಾ ಅವರು ಕೊಟ್ಟಂತ ವರದಿ ಇತ್ತು, ಅದು ಸುಳ್ಳು ಅಂತ ಸಾಬೀತುಪಡಿಸೋಕೆ ಇವರು ಹೊರಟಂತಿದೆ. ಯಾಕೆಂತ ಹೇಳಿದ್ರೆ ಅವರು ಕೊಟ್ಟಾಗ ವಾಸ್ತವ ಪರಿಸ್ಥಿತಿಯ ಬಗ್ಗೆ ವರದಿಯನ್ನ ಕೊಟ್ಟಿದ್ರು. ಈಗ ಡಿಜಿ ಅವರು ಜೈಲಿಗೆ ಭೇಟಿ ನೀಡಿ ತನಿಖಾ ತಂಡ ಬರುವಷ್ಟರಲ್ಲಿ ಎಲ್ಲವನ್ನ ಕೂಡ ಸರಿಪಡಿಸಿ ಅಂತ ಹೇಳಿರುವುದರಿಂದಾಗಿ ತನಿಖಾ ತಂಡ ಇಲ್ಲಿಗೆ ಆಗಮಿಸಿದಾಗ ಎಲ್ಲವೂ ಕೂಡ ಸಹಜವಾಗಿ ಕಾಣುವಂತಹ ಸಾಧ್ಯತೆ ಇರುತ್ತೆ. ಈ ಮೂಲಕ ಕವರಪ್, ಇಲ್ಲೊಂದು ದೊಡ್ಡ ಪ್ರಮಾಣದ ಕವರಪ್ ನಡೀತಾ ಇದೆಯಾ ಅನ್ನುವಂತಹ ಸಂಶಯ ಕೂಡ ಇಲ್ಲ ಖಂಡಿತವಾಗೂ ಕೂಡ ವ್ಯಕ್ತವಾಗುತ್ತೆ. ತನಿಖಾ ತಂಡ ನಿನ್ನೆ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ. ಆದರೆ ಇನ್ನೂ ಕೂಡ ತನಿಖಾ ತಂಡ ಅಲ್ಲಿಗೆ ಬಂದೇ ಇಲ್ಲ. ಅದು ಯಾವಾಗ ಬರುತ್ತೆ ಅಂತ ಕೂಡ ಗೊತ್ತಿಲ್ಲ. ಅಷ್ಟರಲ್ಲಿ ಚುರುಕಾಗಿರುವಂತಹ ಡಿಜಿ ಸತ್ಯನಾರಾಯಣ ರಾವ್ ಅವರು ಈಗ ಸಡನ್ ಆಗಿ ಜೈಲಿಗೆ ಭೇಟಿ ನೀಡಿ ಅಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅಲ್ಲಿ ಕೆಲವೊಂದಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಈಗ ಜೈಲಿನ ಅಧಿಕಾರಿಗಳ ಮೂಲದಿಂದ ಟಿವಿ9ಗೆ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ. ಈಗ ಲೈವ್ ಇದ್ದಾರೆ. ನಾಗೇಂದ್ರ, ಇಲ್ಲಿ ಎಲ್ಲವೂ ಕೂಡ ಕವರ್ ಅಪ್ ಅಟೆಂಪ್ಟ್ ರೀತಿ ಕಾಣಿಸ್ತಾ ಇದೆ. ಡಿಐಜಿ ರೂಪಾ ಅವರು ಕೊಟ್ಟಿರುವ ವರದಿ ಸುಳ್ಳು ಅನ್ನುವಂಥದ್ದನ್ನ ಸಾಬೀತುಪಡಿಸೋಕೆ ತನಿಖಾ ತಂಡ ಬಂದಾಗ ಯಾವುದೂ ಕೂಡ ಅಲ್ಲಿ ಆ ರೀತಿಯ ಆರೋಪಕ್ಕೆ ಸೂಕ್ತವಾಗಿ ಪೂರಕವಾಗಿ ಏನೋ ಅಂಶಗಳು ಕಾಣದೇ ಇರೋ ರೀತಿಯಲ್ಲಿ ನೋಡುವಂತಹ ಪ್ರಯತ್ನ ಅಲ್ಲಿ ನಡೀತಾ ಇರೋ ಹಾಗೆ ಕಂಡು ಬರ್ತಾ ಇದೆ ಮೇಲ್ನೋಟಕ್ಕೆ. ಅಮರ್ ಪ್ರಸಾದ್, ಈಗ ಇವತ್ತು ದಿಢೀರ್ ಭೇಟಿ ಕೊಟ್ಟಿದ್ದಂತಹ ಕಾರಾಗೃಹ ಡಿಜಿಪಿ ಸತ್ಯನಾರಾಯಣ ರಾವ್ ಅವರು ಅಲ್ಲಿದ್ದಂತಹ ಸಿಬ್ಬಂದಿಗಳನ್ನ ಎಲ್ಲ ಸಾಕ್ಷ್ಯಾಧಾರಗಳನ್ನ ಡಿಲೀಟ್ ಮಾಡಬೇಕು ಅನ್ನೋ ಅಂಶಗಳನ್ನ ಅವರಿಗೆ ಹೇಳಿ ಸೂಚನೆಯನ್ನ ಕೊಟ್ಟು ಅಲ್ಲಿಂದ ಮಾಧ್ಯಮಗಳಿಗೆ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ನೀಡದೆ ಅವರ ಕಚೇರಿಗೆ ವಾಪಸ್ ಆಗಿರುವಂಥದ್ದು. ಇದು ಸ್ಪಷ್ಟಪಡಿಸಿದರೆ ಅಲ್ಲಿರುವಂತಹ ಜೈಲಿನ ಉನ್ನತ ಮೂಲಗಳಿಂದ ಈ ಒಂದು ಅಂಶ ಕೂಡ ಮಾಹಿತಿ ಕೂಡ ಟಿವಿ9ಗೆ ಲಭ್ಯ ಆಗಿರುವಂಥದ್ದು. ಈಗಾಗಲೇ ಡಿಐಜಿ ರೂಪಾ ಅವರು ಕೊಟ್ಟಿರುವಂತಹ ವರದಿಯಲ್ಲಿ ಏನೆಲ್ಲ ಅಂಶಗಳಿದೆ, ಆ ಒಂದು ಅಂಶಗಳಿಗೆ ಪೂರಕವಾದಂತಹ ಎಲ್ಲ ಸಾಕ್ಷ್ಯಾಧಾರಗಳು ಕೂಡ ತಕ್ಷಣವೇ ಡಿಲೀಟ್ ಆಗಬೇಕು. ತನಿಖಾ ವರದಿಯಲ್ಲಿ ಎಲ್ಲೂ ಕೂಡ ತನಿಖಾಧಿಕಾರಿಗಳ ತಂಡ ಬಂದು ಇಲ್ಲಿ ಪರಿಶೀಲನೆ ನಡೆಸುವಂಥ ಸಮಯದಲ್ಲಿ ಯಾವ ಒಂದು ಸಾಕ್ಷ್ಯಗಳು ಕೂಡ ಅವರಿಗೆ ಲಭ್ಯ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದನ್ನು ಕೂಡ ಡಿಲೀಟ್ ಮಾಡಿ ಅಂತೇಳಿ ಡಿಜಿ ಸತ್ಯನಾರಾಯಣ ಅವರು ಅಲ್ಲಿದ್ದಂತಹ ಸಿಬ್ಬಂದಿಗಳಿಗೆ ಸೂಚನೆ ಕೊಟ್ಟು ಬಂದಿದ್ದಾರೆ. ಆದರೆ ಒಂದು ಅಂಶ ಅಮರ್ ಪ್ರಸಾದ್, ಇಲ್ಲಿ ನಾವು ಏನು ಹೇಳ್ಬೇಕಾಗತ್ತೆ ಅಂತಂದ್ರೆ, ಈಗಾಗಲೇ ಡಿಐಜಿ ರೂಪಾ ಅವರು ವರದಿಯನ್ನು ಅಷ್ಟೇ ಕೊಟ್ಟಿರೋದು ಎಲ್ಲೂ ಕೂಡ ಬಹಿರಂಗ ಆಗಿದೆ. ಆದರೆ ಅವರ ಬಳಿ ಸಾಕ್ಷ್ಯಾಧಾರಗಳ ಸಮೇತವಾಗಿ ಆ ಒಂದು ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಸಾಕ್ಷ್ಯಾಧಾರಗಳು ಕೂಡ ಅವರ ಬಳಿ ಇರೋದು ಸತ್ಯ ಅನ್ನೋದು ಮಾತ್ರ ಇಲ್ಲಿ ಹೇಳಬೇಕಾಗುತ್ತೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ನಾಗೇಂದ್ರ. ಕಳೆದ ಕೆಲ ತಿಂಗಳ ಹಿಂದೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೈದಿಗಳು ಜೂಜು ಆಡ್ತಾ ಇರುವ ವಿಡಿಯೋ ಇದೀಗ ಬೆಳಕಿಗೆ ಬಂದಿದೆ. ಜೈಲನ್ನೇ ಕೈದಿಗಳು ಜೂಜು ಅಡ್ಡೆಯನ್ನಾಗಿ ಮಾಡಿಕೊಂಡಿರುವುದು ಸಿಸಿಟಿವಿ ಮೂಲಕ ಬಯಲಾಗಿದೆ. ಇದರಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತಾ ಇವೆ ಅಂತ ಡಿಐಜಿ ರೂಪಾ ನೀಡಿದ ವರದಿಗೆ ಇದು ಪೂರಕ ಸಾಕ್ಷ್ಯ ಎಂಬಂತಿದೆ. ಡಿಐಜಿ ರೂಪಾ ಜೈಲಾಧಿಕಾರಿಗಳು ಲಂಚವನ್ನ ತೆಗೆದುಕೊಂಡು ಅಕ್ರಮ ಚಟುವಟಿಕೆಗಳಿಗೆ ಅವಕಾಶವನ್ನ ಮಾಡಿಕೊಡ್ತಿದ್ದಾರೆ ಅಂತ ವರದಿಯನ್ನ ಸಲ್ಲಿಸಿದ್ರು. ಅದಕ್ಕೆ ಪೂರಕವಾಗಿ ಈ ವಿಡಿಯೋ ಈಗ ಹೊರಬಂದಿದೆ. ಇಲ್ಲಿ ಕೈದಿಗಳು ದುಡ್ಡನ್ನ ಇಟ್ಟು ಇಸ್ಪೀಟ್ನಲ್ಲಿ ಜೂಜಾಡ್ತಿರೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಕ್ಯಾಮೆರಾ ಕಣ್ಣಲ್ಲಿ ಸೆರೆ ಸಿಕ್ಕಿದೆ.
ನಮ್ಮನ್ಯಾಕ